ನಮಸ್ಕಾರ ಸ್ನೇಹಿತರೆ, PR ಅಕಾಡೆಮಿಗೆ ಸ್ವಾಗತ. ನೀವೇನಾದ್ರೂ ಸರ್ಕಾರಿ ಹುದ್ದೆ ಹುಡುಕ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದು ನಿಮಗೆ ಖಾಲಿ ಇದೆ. ಈ ಜಾಬ್ ನಿಮ್ದಾಗತ್ತೆ. ಇದನ್ನ ಹೇಗೆ ಹಾಕೋಬೇಕು, ಸ್ಯಾಲ್ರಿ ಏನಿದೆ, ವಯೋಮಿತಿ ಡೀಟೇಲ್ಸ್ ಎಷ್ಟಿರಬೇಕು, ಎಜುಕೇಶನ್ ಕ್ವಾಲಿಫಿಕೇಶನ್ ಏನ್ ಮಾಡಿರ್ಬೇಕು, ಉದ್ಯೋಗ ಸ್ಥಳ ಎಲ್ಲಿರುತ್ತೆ, ಇದೆಲ್ಲದನ್ನು ತಿಳಿಸ್ಕೊಡ್ತೀವಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋದಕ್ಕೆ ಮುಂಚೆ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವಾ ನೀವು? ಇವಾಗಲೇ ಸಬ್ಸ್ಕ್ರೈಬ್ ಆಗ್ರಿ. ಪ್ರತಿದಿನ ಗೌರ್ಮೆಂಟ್ ಮತ್ತೆ ಪ್ರೈವೇಟ್ ಸೆಕ್ಟರ್ ಜಾಬ್ ಡೀಟೇಲ್ಸ್ ತಿಳ್ಕೊಬಹುದು. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆದಷ್ಟು ಬೇಗ ನೀವು ಅಪ್ಲಿಕೇಶನ್ನ ಹಾಕೋಬಹುದು. ಇವಾಗ ವಿಡಿಯೋನ ಶುರು ಮಾಡೋಣ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಅಂಡ್ ನ್ಯೂರೋ ಸೈನ್ಸಸ್ ಅಂತ ಹೇಳ್ತಾರೆ. ಅಂದ್ರೆ ನಿಮ್ಯಾನ್ಸ್ನ ಫುಲ್ ಫಾರ್ಮ್ ಅಷ್ಟೇ, ಅದು ಏನಿಲ್ಲ. ನೆಕ್ಸ್ಟ್ ಅದೇ 32 ಹುದ್ದೆ ಕರೆದಿದ್ದಾರೆ. ಉದ್ಯೋಗ ಸ್ಥಳ ಅಫ್ಕೋರ್ಸ್ ಬೆಂಗಳೂರು ಕರ್ನಾಟಕದಲ್ಲೇ ಇರುತ್ತೆ. ನಿಮ್ಯಾನ್ಸ್ ಬೆಂಗಳೂರಲ್ಲೇ ಇರೋದಲ್ವಾ. ಯಾವ ಹುದ್ದೆ ಅಂತ ನೋಡೋದ್ರೆ ಫೀಲ್ಡ್ ಡೇಟಾ ಕಲೆಕ್ಟರ್ ಹುದ್ದೆ ಆಗಿರತ್ತಿದ್ದು. ಓಕೆನಾ. ತಿಂಗಳಿಗೆ 15,000 ರೂಪಾಯಿ ತರ ಸಂಬಳ ಇದೆ. ಫೀಲ್ಡ್ ಡೇಟಾ ಕಲೆಕ್ಟರ್ ಅಂದ್ರೆ ಏನ್ ಕೆಲಸ ಮಾಡಬೇಕು ಅಂತ ಅವರು ಕೊಟ್ಟಿದ್ದಾರೆ, ಹೇಳ್ತೀನಿ ನೋಡಿ. ನಿಮಗೆ ಇಂಟರ್ ಪರ್ಸನಲ್ ಸ್ಕಿಲ್ಸ್ ಇರಬೇಕು, ಅಂದ್ರೆ ವ್ಯಕ್ತಿಗತ ಕೌಶಲ್ಯಗಳ ಪ್ರಾವೀಣ್ಯತೆ ನಿಮಗೆ ಇರಬೇಕು. ನೆಕ್ಸ್ಟ್ ಡೇಟಾ ಸಂಗ್ರಹವನ್ನ ಸಂಯೋಜಿಸುವುದು ಮತ್ತೆ ಕೋಆರ್ಡಿನೇಟು ಮತ್ತೆ ಕಮ್ಯುನಿಟಿ ಬೇಸ್ಡ್ ಡೇಟಾ ಕಲೆಕ್ಷನ್ ಅಂದ್ರೆ ಸಮುದಾಯದ ಆಧಾರಿತ ಡೇಟಾ ಸಂಗ್ರಹವನ್ನು ನಡೆಸುವ ಸಾಮರ್ಥ್ಯ ಇರಬೇಕು ನಿಮಗೆ. ಡೇಟಾ ಕೋಆರ್ಡಿನೇಷನ್ ಮತ್ತು ಡೇಟಾ ಕಲೆಕ್ಷನ್. ಓಕೆನಾ. ಅದೇ ನಂತರ ನಿಮಗೆ ತಂಡದ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಅವ್ರ ಜೊತೆ ಕೆಲಸ ಮಾಡುವಂತಹ ಸಾಮರ್ಥ್ಯ ಇರಬೇಕು ನಿಮಗೆ. ಅದನ್ನೇ ಟೀಮ್ ಪ್ಲೇಯರ್ ಅಂತ ಹೇಳ್ತಾರೆ. ಓಕೆನಾ. ನೀವು ಒಳ್ಳೆ ಟೀಮ್ ಪ್ಲೇಯರ್ ಆಗಿರ್ಬೇಕಾಗತ್ತೆ. ನೆಕ್ಸ್ಟು ಫೀಲ್ಡ್ ಮಾದರಿಯ ಕ್ಷೇತ್ರದಲ್ಲಿ ಅಂದ್ರೆ ಅದೇ ಫೀಲ್ಡ್ ಮಾದರಿಯ ಸಂಗ್ರಹಣಾ ಚಟುವಟಿಕೆಗಳನ್ನು ಸಂಯೋಜಿಸುವುದು. ಅಂದ್ರೆ ನೀವು ಡೇಟಾ ಸ್ಯಾಂಪಲ್ ಕಲೆಕ್ಷನ್ ನ ಮಾಡಬೇಕಾಗತ್ತೆ ಫೀಲ್ಡ್ ಆಕ್ಟಿವಿಟೀಸ್ ನಲ್ಲಿ. ಅದ್ರ ಜೊತೆ ಕೋಆರ್ಡಿನೇಟ್ ಮಾಡಬೇಕಾಗತ್ತೆ. ಅದೇ ಹೇಳ್ತಾ ಇರೋದಿಲ್ಲ. ಸಂಗ್ರಹ, ಸಾರಿಗೆ, ಪ್ರಯೋಗಗಳಿಗೆ ಮತ್ತು ಜೈವಿಕ ಮಾದರಿಗಳ ಸಂಗ್ರಹಣೆ, ವಿಶ್ಲೇಷಣೆ ಮತ್ತು ವರದಿ ಅಂತ ಹೇಳಿದ್ರೆ ಡೇಟಾ ಕಲೆಕ್ಷನ್ನು ಮತ್ತೆ ಡೇಟಾ ಟ್ರಾನ್ಸ್ಪೋರ್ಟೇಷನ್ನು, ಪ್ರೊಸೆಸಿಂಗು ಮತ್ತೆ ಜೈವಿಕ ಮಾದರಿಯ ಸಂಗ್ರಹಣೆ ಅಂತ ಹೇಳಿದ್ರೆ ಬಯೋಲಾಜಿಕಲ್ ಸ್ಪೆಸಿಮೆನ್ಸ್ ಇರುತ್ತಲ್ಲ ಅದನ್ನ ಸ್ಟೋರ್ ಮಾಡೋದು. ವಿಶ್ಲೇಷಣೆ ಮತ್ತು ವರದಿ ಅಂದ್ರೆ ಅನಾಲಿಸಿಸ್ ಮತ್ತೆ ರಿಪೋರ್ಟಿಂಗ್ ಇರುತ್ತೆ. ಇದಿಷ್ಟು. ಓಕೆನಾ. ನೆಕ್ಸ್ಟ್ ಇನ್ನೂ ಏನೇನು ಅಂತ ಹೇಳಿ ಕೊಟ್ಟಿದ್ದಾರೆ. ಡೇಟಾ ಪ್ಲಾನಿಂಗ್ ಅಂದ್ರೆ ಡೇಟಾ ಕಲೆಕ್ಷನ್ ಇರುತ್ತಲ್ಲ ಅದನ್ನ ಕರೆಕ್ಟಾಗಿ ಪ್ಲಾನ್ ಮಾಡ್ಕೋಬೇಕು. ಫೀಲ್ಡ್ ಡೇಟಾ ಕಲೆಕ್ಷನ್ ಮಾಡಬೇಕು. ಮತ್ತೆ ಡೇಟಾ ಎಂಟ್ರಿ ಇರುತ್ತೆ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ನಲ್ಲಿ, ಅಂದ್ರೆ ಕಂಪ್ಯೂಟರ್ನಲ್ಲಿ ನೀವು ಡೇಟಾ ಎಂಟ್ರಿಯನ್ನು ಮಾಡಬೇಕಾಗತ್ತೆ. ಓಕೆನಾ. ನೆಕ್ಸ್ಟು ಆಯ್ಕೆಗೊಂಡ ವ್ಯಕ್ತಿಗಳು ಕೋಲಾರ, ಬೆಂಗಳೂರು ಅಥವಾ ಇತರೆ ಯೋಜನಾ ಸ್ಥಳಗಳಲ್ಲಿ ಕೆಲಸ ಮಾಡುವ ಸಾಧ್ಯತೆ ಇದೆ. ಅಂದ್ರೆ ಮೇನ್ ಆಗಿ ಬೆಂಗಳೂರಿನಲ್ಲೇ ಇರುತ್ತೆ. ಕೋಲಾರ, ಬೆಂಗಳೂರಿನಲ್ಲಿ ಓಡಾಡೋ ಸಾಧ್ಯತೆ ಇರಬಹುದು, ಯಾಕಂದ್ರೆ ಪ್ರಾಜೆಕ್ಟ್ ಮೇಲೆ ಡಿಪೆಂಡ್ ಆಗತ್ತೆ ಅದು. ಗೊತ್ತಾಯ್ತಾ? ಇವಾಗ ವಯೋಮಿತಿ ಡೀಟೇಲ್ಸ್ ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ನೆನಪಿಸ್ತಾ ಇದ್ದೀನಿ, ಇವಾಗಲೇ ಲೈಕ್ ಮಾಡಿ. ನಮಗೂ ಕೂಡ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಜಾಬ್ ಹುಡುಕ್ತಾ ಇದ್ರೆ ಅಂಥವ್ರಿಗೆಲ್ಲ ಈ ವಿಡಿಯೋ ಚಾನಲ್ ಶೇರ್ ಮಾಡ್ರಿ. ಅವರಿಗೂ ಜಾಬ್ ಹುಡುಕೋಕೆ ಹೆಲ್ಪ್ ಆಗ್ಬೇಕಲ್ವಾ. ಇವಾಗ ವಯೋಮಿತಿ ಡೀಟೇಲ್ಸ್ ನೋಡೋಣ. ಯಾವುದೇ ಜಾಬಿಗಾದ್ರೂ ಅಷ್ಟೇ ತಿಳ್ಕೊಳ್ಳಿ, ಮಿನಿಮಮ್ 18 ವರ್ಷ ಕೇಳ್ತಾರೆ. ಇದಕ್ಕೂ ಅಷ್ಟೇ ಮಿನಿಮಮ್ 18 ವರ್ಷ ಕೇಳಿದ್ದಾರೆ. ಮ್ಯಾಕ್ಸಿಮಮ್ ನೋಡೋದಾದ್ರೆ 40 ವರ್ಷ ಇದೆ. 18ರಿಂದ 40 ವರ್ಷ ವಯೋಮಿತಿ ಇರುತ್ತೆ. ಅಪ್ಲಿಕೇಶನ್ ಫೀಸ್ ಏನೇನೂ ಇಟ್ಟಿರಲ್ಲ, 0 ರೂಪೀಸ್. ನೀವು ಫ್ರೀ ಆಫ್ ಕಾಸ್ಟ್ ನಲ್ಲಿ ಅಪ್ಲಿಕೇಶನ್ ಹಾಕೋಬಹುದು. ನೆಕ್ಸ್ಟ್ ಸೆಲೆಕ್ಷನ್ ಪ್ರೋಸೆಸ್ ಏನಿದೆಯಪ್ಪ ಅಂತ ನೋಡಿದ್ರೆ ರಿಟರ್ನ್ ಟೆಸ್ಟ್ ಇರುತ್ತೆ, ಅಂದ್ರೆ ಲಿಖಿತ ಪರೀಕ್ಷೆ. ಅದಾದ ನಂತರ ಇಂಟರ್ವ್ಯೂ, ಸಂದರ್ಶನ ಇರುತ್ತೆ. ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಅಷ್ಟೇ. ನೆಕ್ಸ್ಟ್ ನಿಮಗೆ ಅಪ್ಲಿಕೇಶನ್ ಹೇಗೆ ಹಾಕಬೇಕು ಅಂದ್ರೆ ನೀವು ಅಪ್ಲಿಕೇಶನ್ ಹಾಕೋ ಅಗತ್ಯ ಇಲ್ಲ. ನೀವು ವಾಕ್ ಇನ್ ಇಂಟರ್ವ್ಯೂ ಅಟೆಂಡ್ ಮಾಡಬೇಕಾಗತ್ತೆ. ಈ ವಾಕ್ ಇನ್ ಇಂಟರ್ವ್ಯೂ ಎಲ್ಲಿರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಮಾಡಬೇಕಾಗಿರೋದೇನು ಅಂತ ಹೇಳಿದ್ರೆ ನೀವು ಅಫಿಷಿಯಲ್ ನೋಟಿಫಿಕೇಶನ್ನ ಕರೆಕ್ಟಾಗಿ ಓದ್ಕೋಬೇಕು. ಯಾಕಂದ್ರೆ ನೀವು ಫುಲ್ ವಿಡಿಯೋ ನೋಡಲ್ಲ, ಡೌಟ್ಸ್ ಕೇಳ್ತಾ ಇರ್ತೀರಾ ಕಮೆಂಟ್ಸ್ನಲ್ಲಿ. ಅದು ನಿಮ್ಮ ತಪ್ಪೇನಲ್ಲ, ಫುಲ್ ವಿಡಿಯೋ ನೋಡಿದ್ರೆ ನಿಮಗೂ ಗೊತ್ತಾಗತ್ತೆ ಅಲ್ವಾ. ಹಾಗೆ ಅಫಿಷಿಯಲ್ ನೋಟಿಫಿಕೇಶನ್ ಓದ್ಕೊಳ್ದೇನೆ ಅಪ್ಲಿಕೇಶನ್ ಅಂದ್ರೆ ವಾಕ್ ಇನ್ ಇಂಟರ್ವ್ಯೂಗೆ ಹೋದ್ರೆ ಏನಾದರೂ ತಪ್ಪುಗಳಾಗ್ಬೋದು, ಡಾಕ್ಯುಮೆಂಟ್ಸ್ ಮಿಸ್ ಆಗ್ಬಹುದು, ಸೊ ನಿಮಗೆ ಜಾಬ್ ಸಿಗದೆ ಇರ್ಬೋದು. ಅದಕ್ಕೋಸ್ಕರ ಅಫಿಷಿಯಲ್ ನೋಟಿಫಿಕೇಶನ್ ಇರುತ್ತಲ್ಲ ಅದನ್ನ ಸಂಪೂರ್ಣವಾಗಿ ಓದ್ಕೊಳ್ಳಿ. ಓದ್ಕೊಂಡ ನಂತರ ವಾಕ್ ಇನ್ ಇಂಟರ್ವ್ಯೂಗೆ ಹೋಗಿ. ಏನೇನು ಡಾಕ್ಯುಮೆಂಟ್ಸ್ ಇರಬೇಕು, ಎಷ್ಟೊತ್ತಿಗೆ ಇರಬೇಕು, ಏನೇನು ಕೆಲಸ ಇದು ಎಲ್ಲದೂ ತಿಳಿಸ್ಕೊಟ್ಟಿರ್ತಾರೆ. ಅದಕ್ಕೋಸ್ಕರ ನೀವು ಅದನ್ನ ಓದ್ಕೊಳ್ಳಿ. ಓಕೆನಾ. ಈ ಅಫಿಷಿಯಲ್ ನೋಟಿಫಿಕೇಶನ್ ಎಲ್ಲಿ ಸಿಗುತ್ತಪ್ಪ ಅಂತ ಕೇಳಿದ್ರೆ ಟೆಲಿಗ್ರಾಮ್ ಚಾನಲ್ನಲ್ಲಿ ಈ ಅಫಿಷಿಯಲ್ ನೋಟಿಫಿಕೇಶನ್ ಕೊಟ್ಟಿದ್ದೀನಿ. ಈ ಟೆಲಿಗ್ರಾಮ್ ಚಾನಲ್ ಲಿಂಕು ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಅಲ್ಲಿಂದ ಕ್ಲಿಕ್ ಮಾಡಿ ಜಾಯಿನ್ ಆಗಿ ಅಫಿಷಿಯಲ್ ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೋಬಹುದು ನೀವು. ಗೊತ್ತಾಯ್ತಲ್ವಾ. ನೆಕ್ಸ್ಟ್ ನಿಮಗೆ ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಏನಾದರೂ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. nimans.ac.in ಇದು ಅಫಿಷಿಯಲ್ ವೆಬ್ಸೈಟ್.
ನೀವು ಈ ವಿಡಿಯೋ ನೋಡೇ ತಿಳ್ಕೊಬೇಕಂತ ಏನಿಲ್ಲ, ಅಫಿಷಿಯಲ್ ವೆಬ್ಸೈಟ್ ಹೇಳಿದ್ದೀನಲ್ವ ಈಗ, ನೀವು ಅಲ್ಲಿಗೂ ಹೋಗಿ ಕೂಡ ಡೀಟೇಲ್ಸ್ನ ತಿಳ್ಕೊಬಹುದು. ಆದರೆ ವಿಡಿಯೋ ರೂಪದಲ್ಲಿ ಬೇಕು ಅಂತ ಹೇಳಿದ್ರೆ ವಿಡಿಯೋನ ಕೊನೆ ತನಕ ನೋಡಬೇಕಾಗತ್ತೆ. ಗೊತ್ತಾಯ್ತಲ್ವಾ? ಇವಾಗ ಅರ್ಜಿಯನ್ ಅಂದರೆ ಆ ವಾಕ್ ಇನ್ ಇಂಟರ್ವ್ಯೂನ ಎಲ್ಲಿ ಅಟೆಂಡ್ ಮಾಡಬೇಕು ಅಂತ ಡೌಟ್ ಇದೆಯಲ್ವಾ, ಅದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ. ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಎಕ್ಸಾಮ್ ಹಾಲ್ 4th ಫ್ಲೋರ್ NBRC ಬಿಲ್ಡಿಂಗು, ನಿಮ್ಹ್ಯಾನ್ಸ್, ಬೆಂಗಳೂರು 560029 ಕರ್ನಾಟಕ. ಇಲ್ಲಿ ನೀವು ವಾಕ್ ಇನ್ ಇಂಟರ್ವ್ಯೂ ಅಟೆಂಡ್ ಮಾಡೋದಕ್ಕೆ ಹೋಗಬೇಕು. ಯಾವತ್ತು ಅಂತ ಹೇಳಿದ್ರೆ 19 ಮಾರ್ಚ್ 2025 ಬೆಳಗ್ಗೆ 10 ಗಂಟೆಗೆ ನೀವು ಅಲ್ಲಿರಬೇಕಾಗತ್ತೆ. ಒಂದು ಅರ್ಧ ಮುಕ್ಕಾಲು ಗಂಟೆ ಮುಂಚೆನೇ ಹೋಗಿ, ಯಾಕೆ ಅಂತ ಹೇಳಿದ್ರೆ ಕೆಲವೊಂದು ಜಾಬ್ಗೆ ರಿಜಿಸ್ಟ್ರೇಷನ್ ಇರುತ್ತೆ. ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿ ನಿಮಗೆ ನಂಬರ್ ಎಲ್ಲ ಕೊಡ್ತಾರೆ. ಆ ಥರದ್ದೆಲ್ಲ ಪ್ರೋಸೆಸ್ ಇದ್ದರೆ ಸ್ವಲ್ಪ ಲೇಟ್ ಆಗಬಹುದು. ಸೊ ನೀವು ಬೇಗನೆ ಹೋದರೆ ನಿಮ್ಮ ಕ್ಯೂ ಅಲ್ಲಿ ಫಸ್ಟ್ ಇರ್ತೀರ, ನೀವು ಆದಷ್ಟು ಬೇಗ ಇಂಟರ್ವ್ಯೂ ತೊಗೋಬೋದು ನೀವು. ಅದಕ್ಕೋಸ್ಕರ ಹೇಳಿದ್ದು. ನೀನು ನೋಟಿಫಿಕೇಶನ್ ಯಾವಾಗ ರಿಲೀಸ್ ಆಗಿದ್ದು ಅಂತ ಹೇಳಿದ್ರೆ 12 ಮಾರ್ಚ್ 2025 ನೋಟಿಫಿಕೇಶನ್ನ ರಿಲೀಸ್ ಮಾಡಿರ್ತಾರೆ. ಮುಂಚೆನೇ ಹೇಳಿದಾಗೆ ವಾಕ್ ಇನ್ ಇಂಟರ್ವ್ಯೂ 19ನೇ ತಾರೀಕಿದೆ. ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಶನ್ ಏನು ಮಾಡಿರಬೇಕು ಅಂತ ನಿಮ್ಗೆ ಡೌಟ್ಸ್ ಇರಬೇಕಲ್ವಾ, ಅದನ್ನು ಈಗ ತಿಳಿಸ್ಕೊಡ್ತಾ ಇದ್ದೀನಿ. ಎಜುಕೇಷನ್ ಕ್ವಾಲಿಫಿಕೇಷನ್ನು PUC ಮತ್ತು ITI ಆಗಿರಬೇಕು ಅಥವಾ ಡಿಗ್ರಿ ಆಗಿರಬೇಕು. ಗೊತ್ತಾಯ್ತಲ್ಲ? ಯಾವುದರಲ್ಲಿ ಅಂತ ಹೇಳಿದ್ರೆ ಸೈಕಾಲಜಿಲಿ ಆಗಿರಬೇಕು, ಇಲ್ಲ ಅಂತ ಹೇಳಿದ್ರೆ ಸೋಷಿಯಲ್ ವರ್ಕಲ್ಲಿ ಆಗಿರಬೇಕು, ಇಲ್ಲ ಸೋಷಿಯಾಲಜಿ ಅಥವಾ ರೂರಲ್ ಡೆವಲಪ್ಮೆಂಟ್ ಅಥವಾ ವುಮೆನ್ಸ್ ಸ್ಟಡೀಸ್ನಲ್ಲಿ ಆಗಿರಬೇಕಾಗತ್ತೆ. ಇದು ಕೂಡ ರೆಕಗ್ನೈಸ್ಡ್ ಬೋರ್ಡ್ ಅಥವಾ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ನೀವು ಎಜುಕೇಷನ್ ಕಂಪ್ಲೀಟ್ ಮಾಡಿರಬೇಕು. ಗೊತ್ತಾಯ್ತಲ್ವಾ? ಎಜುಕೇಷನ್ ಕ್ವಾಲಿಫಿಕೇಶನ್ ತಿಳ್ಕೊಂಡಿರಾ ಅಂತ ಅನ್ಕೊಂತೀನಿ. ನೆಕ್ಸ್ಟು ನೀವಿನ್ನೂ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲೇ ಅದ್ರ ಲಿಂಕ್ ಕೂಡ ಇದೆ, ಅಲ್ಲಿಂದ ಕ್ಲಿಕ್ ಮಾಡಿ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ. ಪ್ರತಿದಿನ ಅಲ್ಲೂ ಜಾಬ್ ಡೀಟೇಲ್ಸ್ ಎಲ್ಲ ಸಿಗುತ್ತೆ ನಿಮಗೆ. ಒಂದೊಂದ್ಸಲ ಯೂಟ್ಯೂಬ್ ನೋಟಿಫಿಕೇಶನ್ ಕಳಿಸಲ್ಲ, ಅದಕ್ಕೆ ನಾವು ಅದರ ವಿಡಿಯೋನ ಲಿಂಕ್ನ ನಾವು ವಾಟ್ಸಪ್ ಚಾನಲ್ನಲ್ಲಿ ಕೊಡ್ತಾ ಇರ್ತೀವಿ. ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ಹೇಳ್ತೀವಲ್ಲಿ. ಸೊ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿದರೆ ತಕ್ಷಣ ಗೊತ್ತಾಗತ್ತೆ ನಿಮಗೆ. ಓಕೆನಾ? ನಿಮ್ಗೆ ಏನಿದ್ರು ಡೌಟ್ಸು, ಕ್ವಶನ್ಸ್ ಏನೇ ಇದ್ರು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದಕ್ಕಿಂತ ಮುಂಚೆ ವಿಡಿಯೋನ ಸಂಪೂರ್ಣವಾಗಿ ಒಂದ್ಸಲಿ ನೋಡ್ಕೊಳ್ಳಿ, ಆಯ್ತಾ? ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಬಾಯ್ ಬಾಯ್.